ಎವ್ರಿವನ್, ವೆಲ್ಕಮ್ ಟು ಭವ್ಯ ಪುನೀತ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇರೋವಂಥ ರೆಸಾರ್ಟ್ಗೆ. ಈ ರೆಸಾರ್ಟ್ ಇರೋದು ನಮ್ಮ ಮನೆಯಿಂದ ಅಂದರೆ ನೆಲಮಂಗಲದಿಂದ ಜಸ್ಟ್ 15 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಸೊ ವೀಕೆಂಡಲ್ಲಿ ಫ್ಯಾಮಿಲಿ ಗ್ಯಾದರಿಂಗ್ ಆಗಿತ್ತು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲಾದರೂ ಹೋಗೋಣ ಅಂದ್ಕೊಂಡು ನಾವು ಹೊರಟು ಹಿಂದಿನ ದಿನವೇ ಬುಕ್ ಮಾಡಿಕೊಂಡು ಬಂದ್ವಿ. ನಾವು ಬಂದಿದ್ದು ಗುಬ್ಬಿಗೂಡು ರೆಸಾರ್ಟ್ಗೆ. ಗುಬ್ಬಿಗೂಡು ರೆಸಾರ್ಟ್ ಅಂದಮೇಲೆ ಇಲ್ಲಿ ಗುಬ್ಬಚ್ಚಿಗಳಿರಲಿಲ್ಲ, ಆದರೆ ನಾವು ಎಂಟರ್ ಆಗ್ತಿದ್ದಾಗೆ ಈ ಕಲರ್ಫುಲ್ ಬರ್ಡ್ಸ್ ಇದ್ವು. ಇದ್ರದ್ದೆಲ್ಲ ಸೌಂಡ್, ಚಿರ್ಪಿಂಗ್ ಸೌಂಡ್ಸ್ ಎಲ್ಲ ಕೇಳಿ ಮಕ್ಕಳು ತುಂಬ ಇಷ್ಟಪಟ್ಟರು. ಬೆಸ್ಟ್ ಥಿಂಗ್ ಏನು ಅಂದರೆ ಇಲ್ಲಿಗೆ ಬರೋರಿಗೆಲ್ಲ ಆರತಿ ಮಾಡಿ ವೆಲ್ಕಮ್ ಮಾಡ್ತಾರೆ. ನಮಗೂ ಕೂಡ ಹಾಗೆ ಮಾಡಿದ್ರು. ನಮಗೆ ಒಂಥರ ವಾರ್ಮ್ ವೆಲ್ಕಮ್ ಸಿಕ್ತು ಅಂತ ಹೇಳ್ಬೋದು. ಹಾಗೆ ಎಂಟರ್ ಆಗ್ತಿದ್ದಾಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಬ್ಯೂಟಿಫುಲ್ ಆದಂಥ ಹಾಗೆ ಫುಲ್ ಆಫ್ ಗ್ರೀನರಿ ಇರೋವಂಥ ಗಾರ್ಡನ್. ಫುಲ್ ಗಾರ್ಡನ್ ತುಂಬ ದೊಡ್ಡದಾಗಿದೆ. ಹಾಗೆ ಎಲ್ಲಿ ನೋಡಿದ್ರು ಪ್ಲಾಂಟ್ಸು, ಟ್ರೀಸು ಆ್ಯಂಡ್ ಬರ್ಡ್ಸ್ ಚಿರಪಿಂಗ್ಸೇ ಕೇಳಿಸ್ತಾ ಇರುತ್ತೆ. ಸೊ ಒಂದು ಒಳ್ಳೆ ಕಾಮ್ ಆ್ಯಂಡ್ ರಿಫ್ರೆಶ್ಮೆಂಟ್ ಸಿಕ್ತು ಅಂತ ಹೇಳ್ಬೋದು. ಹಾಗೆ ಯಾರಿಗಾದ್ರೂ ಬ್ಯುಸಿ ಸಿಟಿ ಲೈಫಿಂದ ಬ್ರೇಕ್ ಬೇಕು ಅನಿಸಿದ್ರೆ ಇಲ್ಲಿಗೆ ಬಂದರೆ ಒಳ್ಳೆ ರಿಫ್ರೆಶ್ಮೆಂಟ್ ಹಾಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಹೇಳ್ಬೋದು. ವೆಲ್ಕಮ್ ಡ್ರಿಂಕ್ ಅಂತ ರಾಗಿ ಅಂಬ್ಲಿ, ವಾಟರ್ ಮೆಲನ್ ಜ್ಯೂಸ್ ಆ್ಯಂಡ್ ಸಮೋಸ ಕೊಟ್ಟರು. ಹಾಗೆ ಮುಂದೆ ಬರ್ತಿದ್ದಾಗೆ ನಮಗೆ ಕಾಣಿಸಿದ್ದು ಈ ಸೈಕಲ್ಸ್, ಬಟ್ ಯಾವುದೂ ಒಳ್ಳೆ ಕಂಡೀಷನಲ್ಲಂತೂ ಇರಲಿಲ್ಲ. ಆದರೂ ಹೇಗೋ ಒಂದು ಸೈಕಲ್ ತಗೊಂಡು ಎಲ್ಲರೂ ಒಂದೊಂದು ರೌಂಡ್ ಹೋಗಿ ಬಂದ್ವಿ. ನಾವೀ ಕಡೆ ಸೈಕ್ಲಿಂಗ್ ಮಾಡ್ತಿದ್ರೆ ಮಕ್ಕಳು ಸ್ಲೈಡಿಂಗು, ಸ್ವಿಂಗು ನೋಡ್ತಿದ್ದಾಗೆ ಆಟ ಆಡೋದಕ್ಕೆ ಓಡಿದ್ರು. ಒಂದು ಕಡೆ ಕಿಡ್ಸ್ ಪ್ಲೇ ಏರಿಯಾ ಇದ್ದರೆ ಅಲ್ಲೇ ಪಕ್ಕದಲ್ಲಿ ಅಡ್ವೆಂಚರಸ್ ಇತ್ತು. ನೋಡಿ, ಇಷ್ಟು ಉದ್ದಕ್ಕೂ ಇಷ್ಟು ಲೈನಕ್ಕೂ ಅಡ್ವೆಂಚರಸ್ ಇದೆ. ಹಾಗೆ ಔಟ್ಡೋರ್ ಗೇಮ್ಸ್ಗೆ ಬೇಕಾದ ಎಲ್ಲ ಐಟಮ್ಸು ಕೂಡ ಇತ್ತು. ನಾವಲ್ಲಿ ಶಟಲ್ ಕಾಕ್ ಆಡಿದ್ವಿ. ಇಲ್ಲಿ ಒಂದು ಬುದ್ಧ ಸ್ಟ್ಯಾಚ್ಯೂ ಇದೆ ನೋಡಿ, ಇದಂತೂ ತುಂಬ ಚೆನ್ನಾಗಿದೆ. ಈ ಪೀಸ್ಫುಲ್ ಪ್ಲೇಸಲ್ಲಿ ಬಿಗ್ ಟ್ರೀ ಕೆಳಗಡೆ ಬುದ್ಧನ ಸ್ಟ್ಯಾಚ್ಯೂ ಇದೆ. ಇಲ್ಲಿ ಹಾರ್ಸ್ ರೈಡಿಂಗ್ ಕೂಡ ಇದೆ. ನಮ್ಮ ಶಶುಕಂತೂ ಹಾರ್ಸ್ ರೈಡಿಂಗ್ ಅಂದರೆ ತುಂಬ ಇಷ್ಟ. ಸೊ ಡಿಲೇ ಮಾಡ್ದಲೇ ಫಸ್ಟು ಹಾರ್ಸ್ ರೈಡಿಂಗ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡೋದ. ಆ್ಯಂಡ್ ಇದು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಇದಕ್ಕೆ ಸಪ್ರೇಟ್ 100 ರೂಪೀಸ್ ಪೇ ಮಾಡಬೇಕು. ನಾನು ಕೂಡ ಹೋಗಿದ್ದೆ. ಹಾಗೆ ಎಲ್ಲರೂ ಕೂಡ ಒಂದೊಂದು ರೌಂಡ್ ಹೋಗಿ ಬಂದ್ವಿ. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಟ್ರೈ ಮಾಡಲೇಬೇಕು ಅಂದರೆ ಅದು ಜಿಪ್ ಲೈನಿಂಗ್. ನಾನು ಇಲ್ಲಿ ಜಿಪ್ ಲೈನಿಂಗ್ ಟ್ರೈ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು, ಬಟ್ ಏನೂ ಭಯ ಆಗಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಅಡ್ವೆಂಚರಸ್ ಟ್ರೈ ಮಾಡಿದ್ವಿ. ನೋಡುವಾಗ ಈಸಿ, ಆರಾಮಾಗಿ ಕಂಪ್ಲೀಟ್ ಮಾಡಿಬಿಡ್ಬೋದು ಅಂತ ಅಂದ್ಕೊತಿದ್ದೆ, ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಅನ್ನಿಸ್ತು. ಆದರೂ ಹೇಗೋ ಟೈಮ್ ತೊಗೊಂಡು ಕಂಪ್ಲೀಟ್ ಮಾಡಿ ಬಂದೆ. ಅಡ್ವೆಂಚರಸ್ ಮುಗಿಸೋ ಅಷ್ಟರಲ್ಲಿ ಲಂಚ್ ಟೈಮ್ ಆಗೋಗ್ಬಿಟ್ಟಿತ್ತು. ಎಲ್ಲರೂ ಆಮೇಲೆ ಊಟಕ್ಕೆ ಬಂದ್ವಿ. ಆ್ಯಂಡ್ ಇದು ಪ್ಯೂರ್ ವೆಜಿಟೇರಿಯನ್ ರೆಸಾರ್ಟು. ಇಲ್ಲಿ ಬರೀ ವೆಜ್ ಐಟಮ್ಸ್ ಅಷ್ಟೇ ಇರುತ್ತೆ, ನಾನ್ ವೆಜ್ ಇರಲ್ಲ. ಆ್ಯಂಡ್ ಅದರಲ್ಲೂ ಕೆಲವರು ಯಾರು ಆನಿಯನ್ನು ಮತ್ತು ಗಾರ್ಲಿಕ್ ಯೂಸ್ ಮಾಡಲ್ಲ ಊಟಕ್ಕೆ, ಅಂಥವ್ರಿಗೆ ಕೂಡ ಸಪ್ರೇಟ್ ಇತ್ತು. ಇನ್ನು ಮೆನು ಹೇಳಬೇಕು ಅಂದರೆ ಸಲಾಡ್ಸು, ಸೂಪ್ಸು, ಸ್ಟಾರ್ಟರ್ಸು, ಸೈಡ್ ಡಿಶಸ್ಸು ಆ್ಯಂಡ್ ಮೇನ್ ಕೋರ್ಸು ಆ್ಯಂಡ್ ಸ್ವೀಟ್ಸು, ಡೆಸರ್ಟ್ಸು ಅಂತ ತುಂಬ ವೆರೈಟೀಸ್ ಇತ್ತು. ಊಟ ಆದಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದ್ವಿ. ವಾಟರ್ ಅಂತೂ ಫುಲ್ ಚಿಲ್ಲಾಗಿತ್ತು. ನೀರೊಳಗಡೆ ಇಳಿಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಮಕ್ಕಳನ್ನು ಹೆಂಗಪ್ಪ ಇಳಿಸೋದು ಅಂತ ಅನ್ಕೊತಾ ಇದ್ವಿ, ಬಟ್ ಅವರೇ ಸ್ವಲ್ಪ ಫುಲ್ ಜೋಶಲ್ಲಿದ್ದರು. ಅವರೇ ನೀರೊಳಗಡೆ ಇಳಿದ್ರು, ನಾವು ಇಳಿದ್ವಿ. ಎಲ್ಲ ಚೆನ್ನಾಗಿ ಆಟ ಆಡಿ ಬಂದ್ವಿ. ಆ್ಯಂಡ್ ಈಗ ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಮಳೆ ಬಂದರೆ ಏನಪ್ಪ ಮಾಡೋದು ಅಂತ ನಾವು ರೆಸಾರ್ಟ್ ಪ್ಲಾನ್ ಮಾಡುವಾಗ ಥಿಂಕ್ ಮಾಡ್ತಾ ಇದ್ವಿ. ಬಟ್ ಆದರೂ ನೋಡೋಣ, ಚಾನ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಬಂದಿದ್ದು ಏನು ಲಾಸ್ ಆಗಲಿಲ್ಲ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇನ್ ಕೇಸ್ ನಾವೇನಾದರೂ ರೆಸಾರ್ಟ್ ಪ್ಲಾನು ಮಳೆ ಬರುತ್ತೆ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದಿದ್ರೆ ಈ ರೀತಿ ಎಂಜಾಯ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ವೆದರ್ ಕೂಡ ನಮಗೆ ತುಂಬ ಸಪೋರ್ಟ್ ಮಾಡ್ತು. ವೆದರ್ ತುಂಬ ಮಾಡರೇಟ್ ಆಗಿತ್ತು. ಹಾಗಾಗಿ ಮಕ್ಕಳು ಔಟ್ಡೋರ್ ಗೇಮ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಹೀಗೆ ಸ್ವಿಮ್ಮಿಂಗ್ ಪೂಲಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಮಕ್ಕಳಂತೂ ಸ್ವಿಮ್ಮಿಂಗ್ ಪೂಲಿಂದ ಹೊರಗಡೆ ಬರೋಕ್ಕೆ ರೆಡಿನೇ ಇರಲಿಲ್ಲ. ಆಮೇಲೆ ನಾವೇ ಫೋರ್ಸ್ ಮಾಡಿ ಕರ್ಕೊಂಡು ಬಂದಿದ್ದಾಯಿತು. ಇಲ್ಲಿ ಗಾರ್ಡನಲ್ಲಿ ಆರ್ಟಿಫಿಷಿಯಲ್ ವಾಟರ್ಫಾಲ್ ಇತ್ತು, ಅಲ್ಲೇ ಒಂದು ಫೋಟೋ ತೊಗೊಂಡ್ವಿ. ಇದೇ ಥರ ಒಂದು 3 to 4 ಆರ್ಟಿಫಿಷಿಯಲ್ ವಾಟರ್ಫಾಲ್ಸ್ ಇದೆ ಇಲ್ಲಿ.
ಇದಾದಮೇಲೆ ಇಲ್ಲಿ ಇಂಡೋರ್ ಗೇಮ್ಸ್ಗೆ ತುಂಬ ಆಪ್ಷನ್ಸ್ ಇದೆ. ಟೇಬಲ್ ಟೆನ್ನಿಸ್ಸು, ಬೋರ್ಡ್ ಗೇಮ್ಸು, ಚೆಸ್ಸು ಆ್ಯಂಡ್ ಕೇರಮ್ಮು, ಇದೇ ಥರ ತುಂಬ ಇಂಡೋರ್ ಗೇಮ್ಸ್ ಇದೆ. ಇಂಡೋರ್ ಗೇಮ್ಸಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಫ್ಯಾಮಿಲಿ ಗ್ಯಾದರಿಂಗ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಬರ್ಡೇ ಪಾರ್ಟೀಸು ಆ್ಯಂಡ್ ಸೆಲೆಬ್ರೇಷನ್ಸ್ಗೆಲ್ಲ ಇಲ್ಲಿ ಸಪ್ರೇಟ್ ಪ್ಲೇಸಸ್ ಇದೆ. ಹಾಗೆ ರೆಸಾರ್ಟ್ ಕಡೆಯಿಂದನೂ ಗೇಮ್ಸ್ ಎಲ್ಲ ಆಡಿಸ್ತಾರೆ. ಇಲ್ಲಿ ರೈನ್ ಡ್ಯಾನ್ಸ್ ಇತ್ತು, ನಾವು ರೈನ್ ಡ್ಯಾನ್ಸ್ ಟ್ರೈ ಮಾಡಲಿಲ್ಲ. ಇದರಲ್ಲಿ ಲಂಚ್ ಪ್ಲಾನ್, ಡೇ ಪ್ಲಾನ್, ನೂನ್ ಟು ನೈಟ್ ಪ್ಲಾನ್, ಫುಲ್ ಡೇ ಪ್ಲಾನ್, ಡಸ್ಕ್ ಪ್ಲಾನ್ ಆ್ಯಂಡ್ ಪ್ರೀಮಿಯಂ ಕಾಟೇಜ್ ಅಂತ ಸಪ್ರೇಟ್ ಪ್ಯಾಕೇಜಸ್ ಇರುತ್ತೆ. ಪ್ರತಿಯೊಂದಕ್ಕೂ ಡಿಫ್ರೆಂಟ್ ಪ್ರೈಸಸ್ ಇರುತ್ತೆ. ನಾವು ಹೋಗಿದ್ದು ಲಂಚ್ ಪ್ಲಾನ್ಗೆ. ಇದು ಮಾರ್ನಿಂಗ್ ಟು ಈವ್ನಿಂಗ್ ಇರುತ್ತೆ. ಇದರಲ್ಲಿ ವೆಲ್ಕಮ್ ಡ್ರಿಂಕ್ಸ್, ಲಂಚ್ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಮುಗಿಸ್ಕೊಂಡು ನಾವಿಲ್ಲಿಂದ ಹೊರಟ್ವಿ. ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ನೇಚರ್ ವಾಕ್ ಮಾಡೋಣ ಅಂತ ಹೊರಟೆ. ನನ್ನ ಹಸ್ಬೆಂಡ್ ಇಲ್ಲಿ ಶಶುನ ಆಟ ಆಡಿಸ್ತಿದ್ದಾರೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಪಾನಿಪುರಿ, ಮಸಾಲೆ ಪೂರಿ, ಕಾಫಿ, ಟೀ ಇತ್ತು. ಇದನ್ನು ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಈ ರೀತಿ ಗ್ರೀನರಿ ಎಲ್ಲ ಹುಡುಕೊಂಡು ತುಂಬ ದೂರ ಎಲ್ಲೂ ಹೋಗೋಕ್ಕಾಗಿಲ್ಲ ಅಂದಾಗ ಈ ರೀತಿ ಹತ್ತಿರದಲ್ಲೇ ಇರೋ ರೆಸಾರ್ಟ್ಸ್ಗೆ ವಿಸಿಟ್ ಮಾಡೋದ್ರಿಂದ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನಮಗೂ ಕೂಡ ತುಂಬ ರಿಫ್ರೆಶ್ಮೆಂಟ್ ಸಿಕ್ತು. ಹಾಗೆ ಡೇ ಫುಲ್ ಆಫ್ ಆ್ಯಕ್ಟಿವಿಟಿ ಆಗಿತ್ತು. ಮಕ್ಳಿಗೂ ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಕೆಳಗಡೆ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.